ಹಾಯ್ ಎಲ್ರಿಗೂ ನಮಸ್ಕಾರ. ದ್ವೇಷದ ಧಗೆಗೆ ಪ್ರೀತಿಯ ಹೋಕುಳಿ ಭಾಗ 50. ಅಂದು ಬೆಳಿಗ್ಗೆ ಗಂಗಾ ಪೇಟೆ ಕಡೆಗೆ ಹೊರಟಿದ್ದಳು. ಅರ್ಜುನ್ನಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳಬೇಕು ಎಂದು ಯೋಚಿಸುವ ಗಂಗಾಳಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಪುಟ್ಟದೊಂದು ಬ್ಯಾಗ್ ಹಿಡಿದು ಸುಲೋಚನಾ ಹೇಳಿದಂತಹ ಚಿಕ್ಕ ಪುಟ್ಟ ದಿನಸಿ ಸಾಮಗ್ರಿಗಳ ಹೆಸರಿನ ಚೀಟಿ ಬರೆದಿಟ್ಟುಕೊಂಡು ಅಂದು ವಿಕ್ರಮ್ ನಡೆದುಕೊಂಡ ರೀತಿ ನೆನೆದು ಆಟೋಗಾಗಿ ಗೇಟಿನ ಬಳಿ ಕಾಯುತ್ತಾ ನಿಂತಳು. ಅಷ್ಟರಲ್ಲಿ ಅಲ್ಲಿಗೆ ಸದ್ದು ಮಾಡುತ್ತಾ ಬಂದಿತು ಅರ್ಜುನ್ ಬುಲೆಟ್ ಬೈಕ್. ಧರಣಿ ಬಳಿ ಮಾತನಾಡುವುದಕ್ಕಾಗಿ ಬಂದವ ಗಂಗಾಳನ್ನು ನೋಡಿ ತನ್ನ ಬೈಕ್ ನಿಲ್ಲಿಸಿ, "ಓ ಮೇಡಮ್, ಯಾವ ಕಡೆ ಸವಾರಿ ಬೆಳಿಗ್ಗೆ ಬೆಳಿಗ್ಗೆ" ಎಂದ ನಗುತ್ತಾ. ಮರೂನ್ ಬಣ್ಣದ ಶರ್ಟ್ ತೊಟ್ಟವ ಎಂದಿಗಿಂತ ಮುದ್ದಾಗಿ ಕಾಣುತ್ತಿದ್ದ. ಒಮ್ಮೆ ಅವನ ಕಣ್ಣುಗಳ ಜೊತೆ ತನ್ನ ಕಣ್ಣೋಟ ಬೆರೆಸಿದವಳು ತಕ್ಷಣ ಎಚ್ಚೆತ್ತು ಎತ್ತಲೋ ನೋಡುತ್ತಾ, "ಅದು ಅಮ್ಮ ಸ್ವಲ್ಪ ದಿನಸಿ ಸಾಮಗ್ರಿ ತರೋಕೆ ಹೇಳಿದ್ದಾರೆ, ಹೋಗ್ತಾ ಇದ್ದೀನಿ, ಇನ್ನೇನು ಆಟೋ ಬರಬಹುದು, ಹೋಗ್ತೀನಿ" ಎಂದಳು ಮೆಲ್ಲಗೆ. "ಅದೇನು, ಯಾವಾಗ್ಲೂ ನೀನೇ ಹೋಗಬೇಕಾ? ಮನೆಯಲ್ಲಿ ಬೇರೆ ಯಾರೂ ಇಲ್ವಾ? ನೀನು ಈ ಥರ ದಾವಣಿ ಲಂಗ ಹಾಕ್ಕೊಂಡು ಪೇಟೆ ಸುತ್ತಿದ್ರೆ 1ಕ್ಕೆ 9 ಆಗೋದು ಗ್ಯಾರಂಟಿ. ನಡಿ, ನಾನು ಬರ್ತೀನಿ. ಅದೇನೇನು ಬೇಕೋ ಎಲ್ಲ ಬೇಗ ತಗೋ, ಮನೆಗೆ ನಾನೇ ವಾಪಸ್ ಬಿಟ್ಟು ಹೋಗ್ತೀನಿ" ಎಂದ. ಅವನ ಮಾತಿಗೆ ಗಂಗಾ ಒಮ್ಮೆ ತನ್ನನ್ನು ನೋಡಿಕೊಂಡವಳು ಮುಖ ಕೆಂಪಗೆ ಮಾಡಿಕೊಳ್ಳುತ್ತಾ, "ಏನೂ ಬೇಕಾಗಿಲ್ಲ, ನನಗೆ ದಾರಿ ಗೊತ್ತಿದೆ, ನಾನು ಹೇಗಿದ್ರೆ ನಿಮಗೇನು? ನನಗೋಸ್ಕರ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ" ಎಂದವಳು ಆಟೋಗೂ ಕಾಯದೆ ಮುಂದೆ ನಡೆಯಲು ಶುರು ಮಾಡಿದಳು. ಗಂಗಾ, "ಅಯ್ಯೋ ಮಾರಾಯ್ತಿ, ನಾನೇನಂದೆ ಅಂತ ಇಷ್ಟು ಸಿಟ್ಟು ಮಾಡ್ಕೊಳ್ತಿದ್ದೀಯಾ" ಎಂದವ ತನ್ನ ಬೈಕ್ ಸ್ಟ್ಯಾಂಡ್ ಹಾಕಿ. ತಕ್ಷಣ ಗಂಗಾಳನ್ನು ತಡೆಯಲೆಂದು ಅವಳ ಕೈ ಹಿಡಿದವ. "ಪ್ಲೀಸ್ ಗಂಗಾ, ಸಾರಿ ಅಂತ ಹೇಳಿದ್ನಲ್ಲ, ನಾನು ಬೇಕಂತ ಹಾಗೆ ಮಾತಾಡಿಲ್ಲ, ನಾನು ತುಂಬ ಟೆನ್ಷನ್ನಲ್ಲಿ ಇದ್ದೆ" ಎಂದವ ಮುಖ ಚಿಕ್ಕದಾಯಿತು. ಅಷ್ಟರಲ್ಲಿ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ವಿಕ್ರಮ್ ಕಾರ್ ಅವರಿಬ್ಬರ ಮುಂದೆ ಬಂದು ನಿಂತಿತು. "ಹೇ ಅರ್ಜುನ್, ಯಾವ ಕಡೆ ಹೊರಟಿದ್ರಿ" ಎಂದವನ ಕಣ್ಣು ಅರ್ಜುನ್ ಕೈಯೊಳಗೆ ಬಂದಿಯಾಗಿದ್ದ ಗಂಗಾಳ ಮೃದುಹಸ್ತ ನೋಡಿ ಮೆಲ್ಲಗೆ ತನ್ನ ಕಾರ್ ಸ್ಟೇರಿಂಗ್ಗೆ ತನ್ನ ಕೈ ಮುಷ್ಟಿ ಮಾಡಿ ಗುದ್ದಿ ಒಮ್ಮೆ ಗಂಗಾಳನ್ನು ಮೇಲಿನಿಂದ ಕೆಳಗೆ ನೋಡಿದ. "ನಾನು ಮುಟ್ಟಿದರೆ ಮುನಿ ಥರ ಆಡ್ತಾಳೆ, ಇವನ್ ಜೊತೆ ಕೈ ಹಿಡ್ಕೊಂಡು ಬೀದಿ ಬೀದಿ ಸುತ್ತುತ್ತಾಳೆ, ಇವನಿಗಿಂತ ನಾನು ಯಾವುದರಲ್ಲಿ ಕಡಿಮೆ ಇಲ್ಲ, ಆದರೂ ಇವಳಿಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ" ಎಂದು ಯೋಚಿಸಿದವ ಅರ್ಜುನ್ ಇನ್ನು ಗಂಗಾಳ ಬಳಿ ಏನೋ ಹೇಳುತ್ತಿರುವುದು ನೋಡಿ, "ಅರ್ಜುನ್, ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ?" ಕೇಳಿದ ಮತ್ತೊಮ್ಮೆ. "ಹಾಗೇನಿಲ್ಲ, ಗಂಗಾ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತಿದ್ಲು, ಇಬ್ರು ಒಟ್ಟಿಗೆ ಹೋಗೋಣ ಅಂತ ಮಾತಾಡ್ತಾ ಇದ್ವಿ ಅಷ್ಟೇ, ನೀನು ಹೊರಡು" ಎಂದ ಅಸಡ್ಡೆಯಾಗಿ. ಆದರೂ ಸುಮ್ಮನಿರದ ವಿಕ್ರಮ್, "ಅರ್ಜುನ್, ನಿನಗೇನಾದರೂ ಕೆಲಸ ಇದ್ದರೆ ಹೋಗು, ಗಂಗಾಳನ್ನು ಬೇಕಾದ್ರೆ ನಾನು ಡ್ರಾಪ್ ಮಾಡ್ತೀನಿ" ಎಂದ ಚಾನ್ಸ್ಗಾಗಿ ಕಾಯುತ್ತಾ. ಇಲ್ಲಿಯವರೆಗೂ ಸುಮ್ಮನಿದ್ದ ಗಂಗಾ ತಕ್ಷಣ ಎಚ್ಚೆತ್ತು, "ಇಲ್ಲ ಇಲ್ಲ, ನಾನು ಇವರ ಜೊತೆನೇ ಹೋಗ್ತೀನಿ, ನೀವು ಹೊರಡಿ" ಎಂದವಳು ಅರಿಯದೆ ಅರ್ಜುನ್ ತೋಳುಗಳನ್ನು ಬಳಸಿ ನಿಂತಳು. ಅವಳ ನಡೆಗೆ ಅರ್ಜುನ್ ಮೊಗದಲ್ಲಿ ತುಂಬ ನಗು ಅರಳಿದರೆ ವಿಕ್ರಮ್ ಮತ್ತೆ ಅಲ್ಲಿ ನಿಲ್ಲದೆ ಮುಖ ಸಿಂಡರಿಸಿ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಸ್ಪೀಡಾಗಿ ಅಲ್ಲಿಂದ ಹೊರಟು ಹೋದ. "ಸರಿ ಬಾ, ಹೋಗೋಣ" ಎಂದ ಅರ್ಜುನ್ ತನ್ನ ಬೈಕ್ ಕಡೆಗೆ ನಡೆದ. ಅರ್ಜುನ್ನಿಂದ ದೂರವಿರಬೇಕೆಂದುಕೊಂಡವಳ ನಿರ್ಧಾರ ಬುಡಮೇಲಾಗಿತ್ತು. ಬುಲೆಟ್ ಗಾಡಿ ಮೇಲೆ ಕುಳಿತ ಇಬ್ಬರ ಸವಾರಿ ಪೇಟೆ ಕಡೆ ಹೊರಟಿತ್ತು. ಬೈಕ್ನ ಕನ್ನಡಿಯಲ್ಲಿ ಅವಳ ಮುಖ ನೋಡಿದವನಿಗೆ ಏನೋ ತೃಪ್ತಿ, ನೆಮ್ಮದಿ. "ಧರಣಿ, ಇವತ್ತು ಯಾಕೆ ದೇವರಿಗೆ ಹೂ ಹಾಕಿಲ್ಲ? ಇವತ್ತು ಯಾಕಿಷ್ಟು ಉದಾಸೀನ ಮಾಡ್ತಾ ಇದ್ದೀಯಾ? ಕೆಲಸದ ಕಡೆ ಗಮನನೇ ಇಲ್ಲ, ಏನಾಗಿದೆ ನಿನಗೆ?" ಆಗಷ್ಟೇ ಟಿಫನ್ಗೆಂದು ಬಂದ ಶಿವಂ ಸುಲೋಚನಾ ಧರಣಿಗೆ ಹೇಳುತ್ತಿದ್ದ ಮಾತನ್ನು ಆಲಿಸಿದ. "ಅದು ಅತ್ತೆ, ಹಾಗೇನಿಲ್ಲ, ಯಾಕೋ ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ತಲೆನೋವು ಅಷ್ಟೇ" ಎಂದಳು ಮೆಲ್ಲಗೆ ಧರಣಿ. "ತಿಂಗಳ ಸಮಸ್ಯೆ ಏನಾದರೂ ಇದ್ದರೆ ಹೇಳಿಕೋ, ಮುಚ್ಚಿಡುವ ಅವಶ್ಯಕತೆ ಇಲ್ಲ" ಎಂದರು ಮತ್ತೊಮ್ಮೆ ಸುಲೋಚನಾ. "ಹಾಗೇನಿಲ್ಲ" ಎಂದವಳು. "ಅತ್ತೆ, ನಾನು ದೇವರಿಗೆ ಪೂಜೆ ಮುಗಿಸಿ ಬರ್ತೀನಿ" ಎಂದವಳು. ಅಡುಗೆ ಮನೆಯಿಂದ ಹೊರಬಂದವಳಿಗೆ ಎದುರಾಗಿದ್ದ ಶಿವಂ ಅವಳ ಮುಖವನ್ನೇ ಒಮ್ಮೆ ದಿಟ್ಟಿಸಿದವ. ಮತ್ತೇನು ಕೇಳದೆ ಅವಳ ಕೈ ಹಿಡಿದು ತನ್ನ ರೂಮಿನ ಕಡೆ ನಡೆದ. "ಶಿವಂ, ಕೈ ಬಿಡಿ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ?" ರೂಮಿಗೆ ಕರೆತಂದು ನಿಲ್ಲಿಸಿದವ. "ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ಏನಾಗಿದೆ ನಿನಗೆ? ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ದೊಡ್ಡ ಬಂಡೆಕಲ್ಲೇ ತಲೆ ಮೇಲೆ ಬಿದ್ದವರ ಹಾಗೆ ಆಡ್ತಾ ಇದ್ದೀಯಾ? ಬೆಳಿಗ್ಗೆ ಬಾತ್ರೂಮ್ಗೆ ಹೋಗಿ ತುಂಬ ಹೊತ್ತಾದರೂ ಬರಲಿಲ್ಲ ಅಂತ ನೋಡಿದ್ರೆ ಮಿರರ್ ಮುಂದೆ ನಿಂತು ಏನು ಯೋಚಿಸುತ್ತಾ ನಿಂತ್ಕೊಂಡಿದ್ದೆ? ಏನು ವಿಷಯ ಅಂತ ಕೇಳಿದ್ರೆ ನನ್ನ ಮಾತು ಕಿವಿಗೆ ಬಿದ್ದಿಲ್ಲ ಅನ್ನೋ ಥರ ಓಡಾಡ್ತೀಯಾ? ಹೇಳು, ಏನಾಯ್ತು" ಎಂದು ಶಿವಂ ಗಂಭೀರವಾಗಿ
ಶಿವಂ ಬಳಿ ಎಲ್ಲ ವಿಚಾರ ಹೇಳಬೇಕೆಂದುಕೊಂಡವಳು ಅರ್ಜುನ್ ಹೇಳಿದ ಮಾತು ನೆನಪಾಗಿ ದುಡುಕುವುದು ಬೇಡ, ಇದಕ್ಕೆ ಅರ್ಜುನ್ ಏನಾದರೂ ಪರಿಹಾರ ಹುಡುಕಬಹುದು ಎಂದು ಯೋಚಿಸಿದವಳು. ಹಾಗೇನಿಲ್ಲ, ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಆಲಸ್ಯ, ತಲೆನೋವು ಅಷ್ಟೇ ಎಂದಳು ಶಿವಂನನ್ನೇ ನೋಡಿ ಸಣ್ಣಗೆ ನಗುತ್ತಾ. ಅಷ್ಟೇನಾ, ನಿಜವಾಗ್ಲೂ ಎಂದು ಮತ್ತು ಹತ್ತಿರಕ್ಕೆ ಬಂದು ನಿಂತು ಕೇಳಿದ ಶಿವಂ. ಅವನು ಹಾಕಿದ ಪರ್ಫ್ಯೂಮ್ ಪರಿಮಳ ಧರಣಿಯ ಮೂಗಿಗೆ ಬಡಿದು ಅವನಿಂದ 2 ಹೆಜ್ಜೆ ಹಿಂದೆ ಸರಿದು, ಅದು ಸರಿ, ನೀವು ಯಾವ ಪರ್ಫ್ಯೂಮ್ ಯೂಸ್ ಮಾಡೋದು? ಪರಿಮಳ ತುಂಬ ಚೆನ್ನಾಗಿದೆ ಎಂದಳು ಮಾತನಾಡುತ್ತಿದ್ದ ವಿಷಯವನ್ನು ಮರೆಮಾಚಿ. ಅವಳ ಮಾತಿಗೆ ಕೊರಳಲ್ಲಿದ್ದ ಟೈಯನ್ನು ಒಮ್ಮೆ ಸರಿ ಮಾಡಿಕೊಳ್ಳುತ್ತಾ, ಅದು ನನ್ನ ಫ್ರೆಂಡ್ ಯುರೋಪ್ನಲ್ಲಿ ಸೆಟಲ್ ಆಗಿದ್ದಾನೆ. ಒಮ್ಮೆ ಬರುವಾಗ ಈ ಪರ್ಫ್ಯೂಮನ್ನು ಗಿಫ್ಟ್ ಆಗಿ ತಂದುಕೊಟ್ಟಿದ್ದ. ಅತಿ ಅಲ್ಲದ ಪರಿಮಳ. ಆನಂತರ ನನಗೆ ಇದು ತುಂಬ ಇಷ್ಟ ಆಯಿತು. ಈಗ ಅವನು ಬರುವಾಗೆಲ್ಲ ಸ್ವಲ್ಪ ಜಾಸ್ತಿ ಹೇಳಿ ತರಿಸ್ತೀನಿ. ಸರಿ, ಇವತ್ತಿಂದ ನೀನು ಕ್ಲಾಸಿಗೆ ಹೋಗಬೇಕು, ನೆನಪಿದೆ ಅಲ್ವಾ? ನಾನು ಹೊರಟಿದ್ದು ಬೇಗ ಆಯಿತು. ಅಲ್ಲಿ ಕ್ಲಾಸ್ ಶುರುವಾಗುವುದು 10 ಗಂಟೆಗೆ. ಡ್ರೈವರ್ಗೆ ಹೇಳಿರ್ತೀನಿ, ಹೋಗಿ ಬಾ ಎಂದ ಶಿವಂ ಧರಣಿಯ ಕಡೆ ನೋಡಿದ. ಅವನನ್ನೇ ನೋಡುತ್ತಿದ್ದವಳನ್ನು ನೋಡಿ, ಯಾಕೆ? ಏನಾಯ್ತು ಎಂದ ಮತ್ತೊಮ್ಮೆ. ಇಲ್ಲ, ಎಂತ ಇಲ್ಲ ಎನ್ನುವಾಗಲೇ ಇಬ್ಬರನ್ನು ಅರಸಿ ಬಂದಿದ್ದರು ಸುಲೋಚನಾ. ಶಿವಂ, ಇನ್ನು 2 ದಿನದಲ್ಲಿ ನನ್ನ ತವರಿನಲ್ಲಿ ಜಾತ್ರೆ ಇದೆ. ಅಪ್ಪ ಅಮ್ಮನಿಗೆ ವಯಸ್ಸಾಯ್ತು, ಒತ್ತಾಯ ಮಾಡ್ತಾ ಇದ್ದಾರೆ. ಧರಣಿಯನ್ನು ಅವರು ನೋಡಿಲ್ಲ ಅಲ್ವಾ? ನಾವಿಬ್ಬರು ಗಂಡ ಹೆಂಡತಿ, ನೀವಿಬ್ಬರು ಒಟ್ಟಿಗೆ ಹೋಗಿ ಬರೋಣ. ಗಂಗಾ ಹೇಗಿದ್ರು ಮನೆ ಕಡೆ ನೋಡ್ಕೋತಾಳೆ. ಅರ್ಜುನ್ ಆಗಾಗ ಬರ್ತಾ ಇರ್ತಾನಲ್ಲ. ಒಂದು ಹರಕೆ ಇದೆ, ಅದನ್ನು ಮುಗಿಸಿ ಬಿಟ್ಟರೆ ನೆಮ್ಮದಿ ನನಗೆ. ಜೊತೆಗೆ ಮರುಮಾಂಗಲ್ಯ ಕಾರ್ಯಕ್ರಮ ಒಂದು ಬಾಕಿ ಇದೆ, ಅಲ್ಲಿ ಆದಿಶಕ್ತಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮಾಡಿದ್ರೆ ಆಯ್ತು. ನೀನು ಫ್ರೀ ಮಾಡ್ಕೋ ಎಂದರು. ತನ್ನ ವಾಚ್ ಕಡೆ ನೋಡಿದ ಶಿವಂ, ನೋಡೋಣ ಮಾಮ್, ಹೇಳ್ತೀನಿ. ಇವತ್ತೊಂದು ಮೀಟಿಂಗ್ ಇದೆ. ಎಲ್ಲ ಕೆಲಸವನ್ನು ಅರ್ಜುನ್ ಮೇಲೆ ಹೊರಿಸಿ ಬರುವುದು ಕಷ್ಟ. ಟ್ರೈ ಮಾಡ್ತೀನಿ ಎಂದವ. ಧರಣಿ, ನೀನು ಇವತ್ತಿಂದ ಕ್ಲಾಸ್ಗೆ ಹೋಗು, ಇದರ ಬಗ್ಗೆ ನೈಟ್ ಮಾತಾಡೋಣ ಎಂದು ಕಾರ್ ಕೀ ಹಿಡಿದು ತಂದೆ ತಾಯಿಗೆ ತಿಳಿಸಿ ಆಫೀಸ್ ಕಡೆ ಹೊರಟ ಶಿವಂ. ರಾಜೇಂದ್ರರವರು ಸ್ವತಂತ್ರವಾಗಿ ಸ್ವಲ್ಪ ಸ್ವಲ್ಪವೇ ಓಡಾಡುತ್ತಿದ್ದರು. ಮೆಲ್ಲಗೆ ಗಾರ್ಡನ್ ಬಳಿ ಓಡಾಡುತ್ತಿದ್ದವರ ಕಣ್ಣಿಗೆ ಬಿದ್ದಿದ್ದಳು ಗಡಿಬಿಡಿಯಲ್ಲಿ ಮನೆಗೆ ಬರುತ್ತಿದ್ದ ದಿಶಾ. ಏನ್ ದಿಶಾ, ಬೆಳಿಗ್ಗೆ ಬೆಳಿಗ್ಗೆನೆ ನೀನಿಲ್ಲಿ ಎಂದರು ಬೇಕೆಂದೆ. ಅವರ ಮಾತಿಗೆ ತಿರುಗಿ ನೋಡಿದ ದಿಶಾ ಸೀದಾ ರಾಜೇಂದ್ರರವರ ಬಳಿ ಬಂದು ನಿಂತು, ಹೋ ಮಾವ, ಇಷ್ಟು ಬೇಗ ನಿಮ್ಮ ಕಾಲು ರಿಪೇರಿ ಆಯ್ತಾ? ತನ್ನ ತುಂಡು ಕೂದಲನ್ನು ಹಿಂದೆ ಸರಿಸುತ್ತಾ ವಕ್ರವಾಗಿ ನಗುತ್ತಾ ಕೇಳಿದಳು. ಅವಳ ನಗುವಿಗೆ ಜೊತೆಯಾಗಿ ನಕ್ಕ ರಾಜೇಂದ್ರರವರು, ನನಗೇನಮ್ಮ, ವಯಸ್ಸಾಯ್ತು, ಕಾಡ್ ಬಾ ಅನ್ನುತ್ತೆ, ಊರು ಹೋಗು ಅನ್ನುತ್ತೆ. ಅಕಸ್ಮಾತ್ ನಾನು ವೀಲ್ ಚೇರ್ ಮೇಲೆ ಕೂತೇ ಇದ್ದಿದ್ರು ನನಗೇನು ಸಮಸ್ಯೆ ಇರಲಿಲ್ಲ. ಮಗ, ಸೊಸೆ, ಹೆಂಡತಿ ಅಂತ ಎಲ್ಲರೂ ನನ್ನ ಸೇವೆಗೆ ಸಿದ್ಧ. ಆದರೆ ನಿನ್ನ ಕತೆ ಏನು ಅಂತ ಎಂದವರು ಒಮ್ಮೆ ಅವಳ ಕಡೆ ಕಣ್ಣಾಡಿಸಿ ತಮ್ಮ ದೃಷ್ಟಿ ಬದಲಿಸಿದರು. ಯಾವಾಗಲೂ ಮೈ ಕಾಣುವಂತೆ ಬಟ್ಟೆ ಹಾಕುವ ದಿಶಾ ಇಂದು ಲಾಂಗ್ ಸ್ಲೀವ್ಲೆಸ್ ಗೌನ್ ತೊಟ್ಟಿದ್ದಳು. ರಾಜೇಂದ್ರರ ತೀಕ್ಷ್ಣ ನೋಟಕ್ಕೆ ದಿಶಾಳ ಅಂಗೈ ಬೆವರಿತು. ನನಗೆ ಏನಾಗಿದೆ? ಚೆನ್ನಾಗಿದ್ದೀನಲ್ಲ. ಎಲ್ಲೋ ಹೊರಗೆ ಹೊರಟಿದ್ದೆ, ಸೋಹಂನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಎಂದಳು ತೊದಲುತ್ತಲೇ. ತನ್ನ ಗುಟ್ಟು ರಟ್ಟಾಗಬಾರದೆಂದುಕೊಂಡವಳಿಗೆ ತಿಳಿದಿಲ್ಲ, ಕುಳಿತಲ್ಲಿಂದಲೇ ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ತನ್ನ ಮಾವ ಎಂದು. ಸೋಹಂ ಜೊತೆ ನಿನಗೇನು ಕೆಲಸ? ಅವನು ಹಾಳಾಗಿದ್ದು ಸಾಲ್ದ? ನಿನ್ನ ಕೆಲಸ ಎಷ್ಟುಂಟು ಅಷ್ಟು ನೋಡಿಕೊಂಡರೆ ಒಳ್ಳೆಯದು. ಸುಮ್ಮನೆ ಇದ್ದೇನೆ ಅಂತ ಮತ್ತೆ ಸೋಹಂನ ದಾರಿ ತಪ್ಪಿಸುವ ಕೆಲಸ ಮಾಡಿದ್ರೆ. ಇಷ್ಟು ದಿನ ತಂಗಿ ಮಗಳು ಅಂತ ಸುಮ್ಮನೆ ಇದ್ದೆ, ಇನ್ನು ಮುಂದೆ ಹಾಗೆ ಆಗಲ್ಲ, ಗಟ್ಟಿಯಾಗಿ ಎಚ್ಚರಿಸಿದರು ರಾಜೇಂದ್ರ. ಕೈಮುಷ್ಟಿ ಕಟ್ಟಿ ಕಾಲನ್ನು ನೆಲಕ್ಕಪ್ಪಳಿಸಿದ ದಿಶಾ ಇಂಗು ತಿಂದ ಮಂಗನಂತೆ ಮುಖ ಊದಿಸಿಕೊಂಡು ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಗೇಟಿನಿಂದ ಹೊರ ನಡೆದು ತನ್ನ ಕಾರಿನಲ್ಲಿ ಕುಳಿತುಕೊಂಡು ಸೋಹಂಗೆ ಫೋನ್ ಮಾಡಿದಳು. ಹೆಲೋ, ಹೇಳು ಬೇಬಿ, ಏನ್ ಬೆಳಿಗ್ಗೆ ಬೆಳಿಗ್ಗೆ ನನ್ನ ನೆನಪು ಮಾಡಿಕೊಂಡಿದ್ದೀಯಾ? ಇನ್ನೂ ಹಾಸಿಗೆ ಬಿಟ್ಟು ಎದ್ದಿರದ ಸೋಹಂ ದಿಶಾಳ ಫೋನ್ ಬಂದ ತಕ್ಷಣ ಎದ್ದು ಕುಳಿತಿದ್ದ. ಸೋಹಂ, ನಾನು ನಿಮ್ಮ ಮನೆ ಹತ್ತಿರ ಕಾಯ್ತಾ ಇದ್ದೀನಿ. ನಾನು ನಿನಗೆ ಹೇಳಿದ್ನಲ್ಲ, ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಾಸ್ಪಿಟಲ್ಗೆ ಹೋಗಬೇಕು ಅಂತ. ಒಬ್ಬಳೇ ಹೋಗೋಕೆ ಬೋರ್, ಜೊತೆಗೆ ಬರ್ತೀಯಾ ಅಂತ ಕಾಲ್ ಮಾಡಿದೆ ಎಂದಳು ಬೆಣ್ಣೆ ಹಚ್ಚುವಂತೆ ಮಾತನಾಡುತ್ತಾ. ಅದಕ್ಕೇನಂತೆ, 10 ನಿಮಿಷದಲ್ಲಿ ರೆಡಿಯಾಗಿ ಬರ್ತೀನಿ ಎಂದವ. ಚೆಂಗನೆ ಮಂಗನಂತೆ ನೆಗೆದು ಫ್ರೆಶ್ ಆಗಲು ಬಾತ್ರೂಮಿಗೆ ಓಡಿದ್ದ ಸೋಹಂ. ಗರ್ವ ಮತ್ತು ಅಹಂ ಇವೆರಡು ಸತ್ಯವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ದಿಶಾ ತಾನು ನಡೆದದ್ದೇ ದಾರಿ ಎಂದು ಇನ್ನೂ ಆಗಸದಲ್ಲಿ ತೇಲುತ್ತಿದ್ದಳು.
ಆದರೆ ಲಂಡನ್ನಲ್ಲಿ ಸೋಹಂನಿಂದ ಪ್ರೀತಿ ಎಂಬ ಮಾಯೆಯ ಹೆಸರಿನಲ್ಲಿ ಮದುವೆಯಾಗಿ ಮೋಸ ಹೋದ ಲಾರಾ ಮತ್ತೊಂದು ಜೀವಕ್ಕೆ ಜನ್ಮ ನೀಡಿದ್ದಳು. ಕತೆ ಮುಂದುವರಿಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.